ಬಾಯ್ ಫ್ರೆಂಡ್ನ ಕಸಿನ್ ಬ್ರದರ್ ಎಂದು ಜೊತೆಗೆ ಕರೆದುಕೊಂಡು ಗಂಡನ ಮನೆಗೆ ಹೋದ ಪತ್ನಿ. ಈ ಅಣ್ಣನ ತಮ್ಮಂದಿರ ಹೆಸರು ವಿನೋದ್ ಹಾಗೂ ಮನೋಹರ್. ವಿನೋದ್ಗೆ ಮದುವೆಯಾಗಿದ್ದು ತನ್ನ ಪತ್ನಿ ಊರಿನಲ್ಲಿ ಇರುತ್ತಾಳೆ. ಅದರಿಂದ ಇವರಿಬ್ಬರಿಗೆ ನಗರದಲ್ಲಿ ಮನೆಯ ಕೆಲಸಗಳನ್ನು ಮಾಡಿಕೊಳ್ಳಲು ತುಂಬ ಕಷ್ಟವಾಗುತ್ತಿರುತ್ತದೆ. ಇಬ್ಬರು ಕೂಡ ಹೋಗಿ ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿರುತ್ತಾರೆ. ಆಗ ಮನೋಹರ್, ಅಣ್ಣ ನೀನು ಅತ್ತಿಗೆಯನ್ನು ಕರೆಸು, ಅದರಿಂದ ನಮಗೆ ಸಹಾಯವಾಗುತ್ತದೆ ಎಂದು ಹೇಳುತ್ತಾನೆ. ನಂತರ ಆಫೀಸ್ಗೆ ಹೋದ ಮೇಲೆ ವಿನೋದ್ ತನ್ನ ಪತ್ನಿ ಸೋನಾಗೆ ಕರೆ ಮಾಡುತ್ತಾನೆ. ನಾನು ಇಲ್ಲಿಗೆ ಬಸ್ ಟಿಕೆಟ್ ಮಾಡಿಸಿದ್ದೇನೆ, ನೀನು ನಾಳೆಯೇ ಅಲ್ಲಿಂದ ಹೊರಟು ಇಲ್ಲಿಗೆ ಬಾ, ಏಕೆಂದರೆ ನಮಗೆ ಇಲ್ಲಿ ಮನೆಯ ಕೆಲಸಗಳನ್ನು ಮಾಡಿಕೊಳ್ಳಲಾಗುತ್ತಿಲ್ಲ ಎಂದು ಹೇಳುತ್ತಾನೆ. ಆಗ ಸೋನಾ, ನಮ್ಮ ಆಸ್ತಿ ಮನೆಯೆಲ್ಲ ಇಲ್ಲೇ ಇರುವುದು, ಇದನ್ನು ಹೇಗೆ ಬಿಟ್ಟು ಬರುವುದು ಎಂದು ಕೇಳುತ್ತಾಳೆ. ಅದೇ ಸಮಯಕ್ಕೆ ಅವಳ ಬಾಯ್ ಫ್ರೆಂಡ್ ಅರುಣ್ ಕೂಡ ಅವಳ ಹತ್ತಿರ ಬಂದು ನಿಂತುಕೊಳ್ಳುತ್ತಾನೆ. ಆಗ ವಿನೋದ್, ನಿನ್ನ ಕೈ ಅಡುಗೆ ಊಟ ಮಾಡಬೇಕು, ನೀನು ನಾಳೆ ಮಿಸ್ ಮಾಡದೆ ಬಂದು ಬಿಡು ಎಂದು ಹೇಳುತ್ತಾನೆ. ಇತ್ತ ಅರುಣ್ ಸೋನಾಳನ್ನು ರೊಮ್ಯಾನ್ಸ್ ಮಾಡುತ್ತಿರುತ್ತಾನೆ. ಆಕೆ ಭಯದಲ್ಲೇ ಮಾತನಾಡುತ್ತಿರುತ್ತಾಳೆ. ನಂತರ ಸೋನಾ, ನನ್ನ ಗಂಡ ನಗರಕ್ಕೆ ನನ್ನನ್ನು ಕರೆಯುತ್ತಿದ್ದಾನೆ, ನಾನು ನಿನ್ನನ್ನು ಬಿಟ್ಟು ಹೋಗಲು ಇಷ್ಟವಿಲ್ಲ ಎಂದು ಹೇಳುತ್ತಾಳೆ. ಆಗ ಅರುಣ್ ಕೂಡ, ನೀನು ನನ್ನನ್ನು ಬಿಟ್ಟು ಹೋಗಬೇಡ ಪ್ಲೀಸ್, ನೀನು ಇರದೇ ಇರಲು ಆಗೋದಿಲ್ಲ ಎಂದು ಹೇಳುತ್ತಾನೆ. ಆಗ ಸೋನಾ, ನನ್ನ ಗಂಡ ಅಂದರೆ ನನಗೆ ಇಷ್ಟವಿಲ್ಲ, ನನಗೆ ನೀನೇ ಬೇಕು, ಈಗ ನಾನು ಒಂದು ಐಡಿಯಾ ಮಾಡುತ್ತೇನೆ ಎಂದು ಅರುಣ್ನ ಕಿವಿಯಲ್ಲಿ ಹೇಳುತ್ತಾಳೆ. ಆಗ ಅರುಣ್, ಇದು ಸೂಪರ್ ಪ್ಲಾನ್ ಎಂದು ಹೇಳುತ್ತಾಳೆ. ಮರುದಿನ ಸೋನಾ ಅರುಣನ್ನು ಕರೆದುಕೊಂಡೇ ನಗರಕ್ಕೆ ಬರುತ್ತಾಳೆ. ಆಗ ಸೋನಾ, ಇವನು ನಮ್ಮ ಚಿಕ್ಕಪ್ಪನ ಮಗ, ನಮಗೆ ತಮ್ಮ ಆಗಬೇಕು ಎಂದು ಹೇಳುತ್ತಾಳೆ. ಇವನಿಗೆ ಇಲ್ಲಿ ಕೆಲಸ ಬೇಕಾಗಿದೆ, ನೀವೇ ಯಾವುದಾದರೊಂದು ಕೆಲಸ ಕೊಡಿಸಿ, ಅಲ್ಲಿಯವರೆಗೆ ನಮ್ಮ ಮನೆಯಲ್ಲಿ ಇರುತ್ತಾನೆ ಎಂದು ಹೇಳುತ್ತಾಳೆ. ಆಗ ವಿನೋದ್, ನಾನು ನಮ್ಮ ಮದುವೆಯಲ್ಲಿ ಇವನನ್ನು ನೋಡೇ ಇಲ್ಲ ಎಂದು ಹೇಳುತ್ತಾನೆ. ಆಗ ಸೋನಾ, ನಮ್ಮ ಮದುವೆಯ ಸಮಯದಲ್ಲಿ ಇವನು ಬೇರೆ ಊರಿನಲ್ಲಿ ಕೆಲಸ ಮಾಡುತ್ತಿದ್ದ ಎಂದು ಸುಳ್ಳು ಹೇಳುತ್ತಾಳೆ. ನಂತರ ವಿನೋದ್ ಹಾಗೂ ಮನೋಹರ್ ಕೆಲಸಕ್ಕೆ ಹೊರಡುತ್ತಾರೆ. ನಂತರ ಸೋನಾ ಹಾಗೂ ಅರುಣ್ ಇಬ್ಬರು ಬೆಡ್ರೂಮ್ ಸೇರಿಕೊಳ್ಳುತ್ತಾರೆ. ಆಗ ಅರುಣ್, ಪರವಾಗಿಲ್ಲ, ನಿಮ್ಮ ಐಡಿಯಾ ಚೆನ್ನಾಗಿದೆ, ಯಾರಿಗೂ ನಮ್ಮ ಮೇಲೆ ಅನುಮಾನ ಬರಲಿಲ್ಲ ಎಂದು ಹೇಳುತ್ತಾನೆ. ರಾತ್ರಿ ಏನು ಮಾಡುವುದು ಎಂದು ಕೇಳುತ್ತಾನೆ. ಆಗ ಸೋನಾ, ನಾವು ದಿನವೆಲ್ಲ ಮಜಾ ಮಾಡೋಣ, ರಾತ್ರಿ ನನ್ನ ಗಂಡ ಊಟ ಆದ ಮೇಲೆ ನಿದ್ರೆ ಜಾರಿ ಬಿಡುತ್ತಾನೆ, ಆಮೇಲೆ ಸಮಯ ಸಿಕ್ಕರೆ ನಾವಿಬ್ಬರು ಒಂದಾಗೋಣ ಎಂದು ಹೇಳುತ್ತಾಳೆ. ನಂತರ ಇಬ್ಬರು ಸ್ವರ್ಗ ಸುಖ ನೋಡುತ್ತಾರೆ. ಅಂದು ರಾತ್ರಿ ಸೋನಾಳ ಕೈ ಅಡುಗೆ ಊಟ ಮಾಡಿ ವಿನೋದ್ ತುಂಬಾ ಹೊಗಳುತ್ತಾನೆ. ಮೈದುನ ಮನೋಹರ್ ಕೂಡ ಅತ್ತಿಗೆ, ನಿಮ್ಮ ಕೈ ರುಚಿ ತುಂಬಾ ಚೆನ್ನಾಗಿದೆ ಎಂದು ಹೇಳುತ್ತಾನೆ. ನಂತರ ವಿನೋದ್ ಅರುಣ್ನನ್ನು ನಿನ್ನ ರೂಮಿನಲ್ಲಿ ಮಲಗಿಸ್ಕೊ ಎಂದು ತಮ್ಮ ಮನೋಹರ್ಗೆ ಹೇಳುತ್ತಾನೆ. ನಂತರ ರಾತ್ರಿ ರೂಮಿನಲ್ಲಿ ತುಂಬಾ ದಿನಗಳಿಂದ ಒಂಟಿಯಾಗಿದ್ದ ವಿನೋದ್ ಸೋನಾಳನ್ನು ರೊಮ್ಯಾನ್ಸ್ ಕೈಗೆ ಕರೆಯುತ್ತಾನೆ. ಆದರೆ ಆಕೆ ತನ್ನ ಹೊಟ್ಟೆ ನೋವೆಂದು ಹೇಳಿ ಸುಳ್ಳು ಹೇಳುತ್ತಾಳೆ. ಆಗ ವಿನೋದ್ ಡಾಕ್ಟರ್ಗೆ ಫೋನ್ ಮಾಡಿ ಮಾತಾಡುತ್ತಾನೆ ಎಂದು ಹೇಳುತ್ತಾನೆ. ಬೆಳಿಗ್ಗೆವರೆಗೂ ನೋಡೋಣ ಎಂದು ಸೋನಾ ತಡೆಯುತ್ತಾಳೆ. ಮರುದಿನ ಬೆಳಗ್ಗೆ ಕೂಡ ಸೋನಾ ಅರುಣ್ಗಾಗಿ ಕೆಲಸ ನೋಡಿ ಎಂದು ಗಂಡ ವಿನೋದ್ಗೆ ಹೇಳುತ್ತಾಳೆ. ನಂತರ ವಿನೋದ್ ಹಾಗೂ ಮನೋಹರ್ ಕೆಲಸಕ್ಕೆ ಹೊರಡುತ್ತಾರೆ. ಸ್ವಲ್ಪ ಹೊತ್ತಿನ ನಂತರ ವಿನೋದ್ ಒಂದು ಫೈಲನ್ನು ಆಫೀಸ್ನಲ್ಲಿ ಹುಡುಕಾಡಿದರೂ ಸಿಗುವುದಿಲ್ಲ, ಮನೆಯಲ್ಲಿ ಮರೆತಿರುತ್ತಾನೆ. ಅದು ತಮ್ಮ ಮನೋಹರ್ಗೆ ಮನೆಗೆ ಹೋಗಿ ಆ ಫೈಲನ್ನು ತೆಗೆದುಕೊಂಡು ಬರಲು ತಿಳಿಸುತ್ತಾನೆ. ನಂತರ ಮನೋಹರ್ ತನ್ನ ಮನೆಗೆ ರೀಚ್ ಆಗಿ ಬಾಗಿಲ ಬಳಿ ಬರುವಷ್ಟರಲ್ಲಿ ಅತ್ತಿಗೆ ನಗುವ ಶಬ್ದ ಕೇಳಿಸುತ್ತಾ ಇರುತ್ತದೆ. ಆಗ ಸೋನಾ, ನೀನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀಯ ಎಂದು ಅರುಣ್ಗೆ ಹೇಳುತ್ತಾಳೆ. ಅರುಣ್ ಸೋನಾಳ ತೊಡೆಯ ಮೇಲೆ ಮಲಗಿರುತ್ತಾನೆ. ನಾನು ನಿನ್ನ ಪ್ರಿಯತಮ ಅಲ್ಲವೇ, ನಿನಗೋಸ್ಕರ ಎಷ್ಟು ಬೇಕಾದರೂ ಆಕ್ಟಿಂಗ್ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಅದನ್ನೆಲ್ಲ ಮನೋಹರ್ ಬಾಗಿಲ ಬಳಿಯೇ ನಿಂತು ಕೇಳಿಸುತ್ತಿರುತ್ತಾನೆ. ಆಗ ಸೋನಾ, ನಾನು ಕೂಡ ರಾತ್ರಿ ಹೊಟ್ಟೆ ನೋವೆಂದು ಸುಳ್ಳು ಹೇಳಿ ಗಂಡನಿಂದ ಬಚಾವಾದೆ, ನನಗೆ ನಿನ್ನ ಜೊತೆ ಇರುವುದೇ ಖುಷಿ ಎಂದು ಹೇಳುತ್ತಾಳೆ. ಅದೇ ಸಮಯಕ್ಕೆ ಮನೋಹರ್ ಬಾಗಿಲು ತೆರೆದು ಒಳಗೆ ನುಗ್ಗುತ್ತಾನೆ. ಆಗ ಸೋನಾ ಹಾಗೂ ಅರುಣ್ ಶಾಕ್ ಆಗಿ ನಿಂತುಕೊಳ್ಳುತ್ತಾರೆ. ಆಗ ಮನೋಹರ್, ಅತ್ತಿಗೆ, ನೀನು ಎಂಥ ಮೋಸಗಾತಿ, ನನ್ನ ಅಣ್ಣನಿಗೆ ಮೋಸ ಮಾಡುತ್ತೀಯ, ನಿನ್ನ ಬಾಯ್ ಫ್ರೆಂಡನ್ನು ಕರೆದುಕೊಂಡು ತಮ್ಮ ಎಂದು ಸುಳ್ಳು ಹೇಳುತ್ತೀಯ, ಈಗಲೇ ನಾನು ಎಲ್ಲ ವಿಷಯವನ್ನು ಅಣ್ಣನಿಗೆ ತಿಳಿಸಿ ನಿಮ್ಮಿಬ್ಬರನ್ನು ಮನೆಯಿಂದ ಆಚೆ ಹಾಕಿಸುತ್ತೇನೆ ಎಂದು ಹೊರಡುತ್ತಾನೆ. ಆಗ ಸೋನಾ, ಮನೋಹರ್, ದಯವಿಟ್ಟು ನಿಮ್ಮ ಅಣ್ಣನಿಗೆ ಹೇಳಬೇಡ, ನನ್ನನ್ನು ಈ ಒಂದು ಬಾರಿ ಕ್ಷಮಿಸಿಬಿಡು ಎಂದು ಹತ್ತಿರ ಬಂದು ಅವನ ಕುತ್ತಿಗೆಯನ್ನು ಹಿಡಿದುಕೊಂಡು ಬಿಡುತ್ತಾಳೆ. ಅದೇ ಸಮಯಕ್ಕೆ ಅರುಣ್ ಕೂಡ ಬಂದು ಬಟ್ಟೆಯಿಂದ ಮನೋಹರ್ನ ಕುತ್ತಿಗೆಯನ್ನು ಕಟ್ಟಿಹಾಕಿ ಅವನನ್ನು ಉಸಿರು ಕಟ್ಟಿಸಿ ಇಬ್ಬರು ಸೇರಿ ಕೊಲೆ ಮಾಡುತ್ತಾರೆ. ನಂತರ ಸೋನಾ ಅರುಣ್ನನ್ನು, ನೀನು ಇಲ್ಲಿಂದ ಹೋಗಿಬಿಡು, ನಾನು ಹೇಳುವವರೆಗೂ ನೀನು ವಾಪಸ್ ಬರಬೇಡ, ನಾನು ಮನೆಯ ಹಿಂದಿನ ಬಾವಿಯಲ್ಲಿ ಇವನ ಬಾಡಿಯನ್ನು ಎಸೆಯುತ್ತೇನೆ ಎಂದು ಹೇಳುತ್ತಾಳೆ. ಅಂದು ಮಧ್ಯಾಹ್ನವಾದರೂ ಮನೋಹರ್ ಬರದೇ ಇದ್ದಾಗ ವಿನೋದ್ ಕರೆ ಮಾಡುತ್ತಾನೆ. ಆದರೆ ಅವನ ನಂಬರ್ ಸ್ವಿಚ್ ಆಫ್ ಬರುತ್ತಿರುತ್ತದೆ. ಅಂದು ಸಂಜೆ ವಿನೋದ್ ಮನೆಗೆ ಬಂದು ಮನೋಹರ್ ಫೈಲ್ ತೆಗೆದುಕೊಂಡು ಹೋಗಲು ಬರಲಿಲ್ಲವೇ ಎಂದು ಸೋನಾಳನ್ನು ಕೇಳುತ್ತಾನೆ. ಆಗ ಸೋನಾ, ಹೌದು, ಮನೋಹರ್ ಬಂದಿದ್ದ, ಫೈಲ್ ಕೂಡ ತೆಗೆದುಕೊಂಡ, ಅವನ ಜೊತೆಗೆ ಅರುಣನ್ನು ಕೂಡ ನನ್ನ ಜೊತೆ ಕರೆದುಕೊಂಡು ಹೋದ ಎಂದು ಸುಳ್ಳು ಹೇಳುತ್ತಾಳೆ. ಆಗ ವಿನೋದ್, ಆದರೆ ಅವನು ಆಫೀಸ್ಗೆ ಬರಲಿಲ್ಲ ಎಂದು ಟೆನ್ಷನ್ ಆಗುತ್ತಾನೆ. ಆಗ ಸೋನಾ, ಅವರೇನು ಚಿಕ್ಕ ಮಗುವಲ್ಲ, ನೀವೇನು ಚಿಂತೆ ಮಾಡಬೇಡಿ, ಬರುತ್ತಾರೆ ಎಂದು ಹೇಳುತ್ತಾಳೆ. ಅಂದು ಮಧ್ಯಾಹ್ನ ರಾತ್ರಿ ಸೋನಾಗೆ ಅರುಣ್ನ ಕರೆ ಬರುತ್ತದೆ. ಆಕೆ ವಿನೋದ್ ಮಲಗಿದ್ದಾನೆ ಎಂದು ಚೆಕ್ ಮಾಡಿಕೊಂಡು ಅರುಣ್ನ ಫೋನನ್ನು ಎತ್ತಿಕೊಂಡು ಹೊರಗಡೆ ಬಂದು ಮಾತನಾಡಲು ಶುರು ಮಾಡುತ್ತಾಳೆ. ಆಗ ಸೋನಾ, ನೀನು ಹುಷಾರಾಗಿದ್ದೀಯಾ ತಾನೆ, ನೀನು ನಾಳೆ ಬೆಳಗ್ಗೆನೆ ಬಂದು ಬಿಡು, ನಾವು ಇಬ್ಬರು ಸೇರಿ ವಿನೋದ್ನ ಕತೆ ಕೂಡ ಮುಗಿಸೋಣ ಎಂದು, ಆಮೇಲೆ ನಾವು ಜೀವನ ಪೂರ್ತಿ ಮಜಾ ಮಾಡಿಕೊಂಡು ಇರಬಹುದು ಎಂದು ಹೇಳುತ್ತಾಳೆ. ಅದೇ ಸಮಯಕ್ಕೆ ವಿನೋದ್ ಎಚ್ಚರಗೊಂಡು ಬಾಗಿಲ ಬಳಿ ಬಂದು ಇವರ ಮಾತನ್ನು ಕೇಳಿಸಿಕೊಳ್ಳುತ್ತಾನೆ. ಅಂದು ಬೆಳಗಿನ ಜಾವ ಅರುಣ್ ಮನೆಗೆ ವಾಪಸ್ ಬರುತ್ತಾನೆ. ಆಗ ಸೋನಾ ಅವನನ್ನು ರೂಮಿನ ಒಳಗೆ ಕರೆದುಕೊಂಡು ಬರುತ್ತಾಳೆ. ಆಗ ವಿನೋದ್ ಇನ್ನೂ ಮಲಗಿರುತ್ತಾನೆ. ಆಗ ಇವರಿಬ್ಬರು ಸೇರಿ ದಿಂಬಿನಿಂದ ವಿನೋದ್ನನ್ನು ಕೊಲೆ ಮಾಡಲು ಮುಂದಾಗುತ್ತಾರೆ. ಅದೇ ಸಮಯಕ್ಕೆ ಪೊಲೀಸರು ಬಂದು ಇವರನ್ನು ತಡೆಯುತ್ತಾರೆ. ಆಗ ಎಚ್ಚರಗೊಂಡ ವಿನೋದ್, ನಿನ್ನೆ ರಾತ್ರಿ ನಿಮ್ಮಿಬ್ಬರ ಮಾತುಗಳನ್ನು ನಾನು ಕೇಳಿಸಿಕೊಂಡಿದ್ದೇನೆ, ತಕ್ಷಣವೇ ಪೊಲೀಸರಿಗೆ ಕರೆ ಮಾಡಿ ಬರಲು ಹೇಳಿದ್ದೆ, ನೀನು ಒಬ್ಬಳು ಹೆಣ್ಣ, ನೀನೊಬ್ಬಳು ರಾಕ್ಷಸಿ, ತನ್ನ ಮೈದುನನ್ನೇ ಕೊಲೆ ಮಾಡಿದ್ದೀಯ, ಇವಳಿಗೆ ಸರಿಯಾದ ಶಿಕ್ಷೆ ಕೊಡಿಸಿ ಎಂದು ಹೇಳುತ್ತಾನೆ. ಆಗ ಪೊಲೀಸರು ಅವರಿಬ್ಬರನ್ನು
ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಈ ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು SEPL ಒರಿಜಿನಲ್ಸ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಕಾತಿಲ್ ಬಾಬಿ ಎಂದು ಹುಡುಕಿ ನೋಡಬಹುದು.